ಅಲ್ಲಿ ಒಬ್ಬಾದರೂ ಸತ್ತಿರಲಿ, 3 ಜನ ಆದರೂ ಸತ್ತಿರಲಿ, ಈಗ ಒಬ್ಬನೇ ಅಂತ ಅಂದ್ಕೊಂಡ್ರು ಕೂಡ ಈ ರೀತಿ ಆ ಗುಡ್ಡದ ಮೇಲೆ ಹೋಗಿ ಸತ್ತು ಹೋದರೆ ಯಾರ್ಯಾರಿಗೂ ಗೊತ್ತಾಗೋದೇ ಇಲ್ವಾ? ಅದು ಅಸ್ಥಿಪಂಜರ ಆಗೋ ಹಂತದವರೆಗೂ ಕೂಡ ಯಾರಿಗೂ ಗೊತ್ತಾಗಲ್ಲ. ನಾವು ತಿಳ್ಕೊಳ್ಳೋಣ, ಇದನ್ನು ಯಾರು ಅಲ್ಲಿ ಹೂತಿಲ್ಲ ಅಂತ ಅಂದ್ಕೊಳ್ಳೋಣಪ್ಪ, ಯಾರೂ ಹೂತ ಇಲ್ಲ, ಅಲ್ಲಿ ಏನೂ ಆಗಿದೆ ಇಲ್ಲ, ಅಸ್ಥಿಪಂಜರನ ಮೂಟೆ ಕಟ್ಕೊಂಡು ಬಂದರು ಅಂತ ಅಂದ್ಕೊಂಡ್ರು ಕೂಡ ನಾವು ಆ ಥರ ಸತ್ತು ಹೋದರೆ ಗೊತ್ತೇ ಆಗಲ್ವ ಆ ಭಾಗದಲ್ಲಿ? ಅಪರಿಚಿತ ಆದರೂ ಸಾಯಲಿ, ಕೊಲೆ ಆದರೂ ಆಗಿರಲಿ, ಅಥವಾ ಆತ್ಮಹತ್ಯೆ ಆದರೂ ಆಗಿರಲಿ, ಅಥವಾ ಯಾರಾದರೂ ಅವ್ರನ್ನ ಏನಾದರೂ ಒಂದು ರೀತಿಯಲ್ಲಿ ಸಾಯಿಸ್ಬಿಟ್ಟಿರಲಿ, ಏನೇ ಆಗಿರಲಿ, ವಿಚಾರ ಏನೇ ಆಗಿರಲಿ, ಮನುಷ್ಯ ಒಬ್ಬ ಸತ್ತೋಗಿದ್ದಾನೆ ಅಂತ ಅಂದ್ಕೊಂಡ್ರು ಕೂಡ ಈ ಮಾಹಿತಿ ಆಚೆಗೆ ಗೊತ್ತಾಗೋದೇ ಇಲ್ವಾ ಅಂತ. ರಮಾಕಾಂತ್, ಹೌದು, ಇದು ಭಾಳ ಆಶ್ಚರ್ಯಕ್ಕೂ ಕೂಡ ಕಾರಣವಾಗಿತ್ತು. ಯಾಕಂದರೆ ಈಗ ಸಮಾಧಿ ಅಗಿತಾ ಇರುವಂಥ ಪಾಯಿಂಟ್ ನಂಬರ್ 11 ಏನಿದೆ, ಇದು ಹೆದ್ದಾರಿಯ ಪಕ್ಕದಲ್ಲೇ ಇದೆ, ನಮ್ಮ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಇಲ್ಲೇ ಪಕ್ಕದಲ್ಲಿದೆ. ಇದರಿಂದ 100 ಮೀಟರ್ ದೂರ ಅಂದ್ರೂ ಕೂಡ ಒಂದು ವ್ಯಕ್ತಿ ಹೋಗಿ ಅಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರೆ ಅದು ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ ಅಂತ ಆಗಿದ್ರೆ ಅಂದರೆ ಆ ಸ್ಮೆಲ್ ಏನಿದೆ, ಮೃತದೇಹ ಕೊಳೆತು ಹೋಗುವಂಥ ಒಂದು ಸ್ಮೆಲ್ ಏನಿದೆ, ಆ ಮೂಲಕವಾದರೂ ಜನರಿಗೆ ಒಂದು ಮಾಹಿತಿ, ಒಂದು ಅನುಮಾನ ಬರುತ್ತೆ, ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗಾದರೂ ಒಂದು ಮಾಹಿತಿ ಬರಬೇಕಾಗಿತ್ತು. ಸೊ ಅದು ಯಾವುದೂ ಬರದೆ ಸರಿಸುಮಾರು 1 ವರ್ಷನೋ 2 ವರ್ಷ ಹಿಂದೆನೋ ಅಲ್ಲಿ ಆ ಮೃತದೇಹ ಅಥವಾ ಯಾರೋ ಒಬ್ಬ ಹೋಗಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಈ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಅದು ಕೊಳೆತು ಅಸ್ಥಿಪಂಜರವಾಗುವವರೆಗೂ ಕೂಡ ಯಾರಿಗೂ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಬಹಳ ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಮತ್ತು ಒಂದು ರೀತಿ ಆಶ್ಚರ್ಯ ಅಂತಾನು ಅನಿಸ್ತಾ ಇದೆ. ಏನೋ ಒಂದು 1 ಕಿಲೋಮೀಟರ್ ದೂರನೋ ಅಥವಾ 500 ಮೀಟರ್ ದೂರದಲ್ಲಿ ಏನೋ ಈ ಥರ ಘಟನೆ ನಡೆದಿದೆ ಅಂತ ಹೇಳಿದ ಸಂದರ್ಭ ಮಾಹಿತಿ ಗೊತ್ತಾಗಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ ಅನ್ನುವಂಥದ್ರೆ ಒಂಥರ ಬೇರೆ. ಮತ್ತು ಇದು ಬಹಳ ದಟ್ಟವಾಗಿರುವಂಥ ಕಾಡು, ಅದನ್ನು ಅಲ್ಲಗಳೆಯುವಂತಿಲ್ಲ, ಬಹಳ ದಟ್ಟವಾಗಿದೆ. ಮತ್ತು ಅನೇಕ ಜನ ಇಲ್ಲಿ ಹೋದಂಥ ಸಂದರ್ಭ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸ್ಥಳೀಯ ವರ್ಗದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಈ ಜಾಗದಿಂದ 100 ಮೀಟರ್ ದೂರದಲ್ಲಿರುವಂಥ ಹೊತ್ತಿನಲ್ಲಿ ಅಲ್ಯಾರೋ ಒಬ್ಬ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ರೆ, ಆತನ ಶವ ಅಲ್ಲಿ ಪತ್ತೆಯಾಗಿದ್ರೆ ಅದು ಕೊಳೆತಂಥ ಸ್ಮೆಲ್ ಆದರೂ ಬರೋದಿಲ್ವಾ ಅನ್ನುವಂಥದ್ದು ಮೊದಲಿಗೆ ಮೂಡುವಂಥ ಅನುಮಾನ. ಸೊ ಇಲ್ಲಿ ಅಧಿಕಾರಿಗಳು ನಿನ್ನೆ ಉಪ್ಪಿನ ಮೂಟೆಯನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಮಗೆ ಅನುಮಾನ ಬಂದಿತ್ತು. ಯಾಕಂದರೆ ಸಾಮಾನ್ಯವಾಗಿ 10-20 ವರ್ಷದ ಒಂದು ಅಸ್ಥಿಪಂಜರ ದೊರೆತರೆ ಅದಕ್ಕೆ ಉಪ್ಪಿನ ಅವಶ್ಯಕತೆ ಇಲ್ಲ. ಆದರೆ ಅರ್ಧ ಕೊಳೆತ ಸ್ಥಿತಿಯಲ್ಲಿ ಅಥವಾ ತೀರಾ ಇತ್ತೀಚೆಗೆ ಯಾರೋ ಸತ್ತಿದ್ದಾರೆ, ಅವರ ಅಸ್ಥಿಪಂಜರ ಸಿಕ್ಕಿದೆ, ತುಂಬ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದಂಥ ಸಂದರ್ಭ ಉಪ್ಪನ್ನು ಬಳಸುವಂಥ ಪ್ರಕ್ರಿಯೆ ಇದೆ. ಹಾಗಾಗಿ ಇಲ್ಲಿಂದ ಸುಮಾರು 100 ಮೀಟರ್ ದೂರ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ, ಅಥವಾ 400 ಮೀಟರ್ ದೂರ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಅದು ಯಾಕೆ ಇಲ್ಲಿನ ಸ್ಥಳೀಯರಿಗೆ ಅಥವಾ ಇಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗೆ ಇದರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ, ಅವ್ರ ಗಮನಕ್ಕೆ ಯಾಕೆ ಬಂದಿಲ್ಲ ಅನ್ನುವಂಥದ್ದೇ ಈ ಮಾಹಿತಿಯನ್ನ ಅನುಮಾನ.